ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ ಜೈ ಗಣೇಶ. ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತೊಗರಿ ಬೇಳೆಯನ್ನು ಬಳಸದೆ ರುಚಿಕರವಾಗಿ ತರಕಾರಿ ಸಾರನ್ನು ನಾನು ಮಾಡಿದ್ದೀನಿ. ಮಾಡೋ ವಿಧಾನ ನಿಮಗೂ ತೋರಿಸ್ಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡೋಕ್ಕೆ ವಿಡಿಯೋನ ತಂದಿದ್ದೀನಿ. ನೀವು ಮಾಡಿ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ಇದರಿಂದ ನಿಮ್ಮ ಸಪೋರ್ಟ್ ಕೂಡ ನಮಗೆ ಸಿಗುತ್ತೆ. ಮತ್ತ್ಯಾಕೆ ತಡ, ಬನ್ನಿ ತೊಗರಿ ಬೇಳೆಯನ್ನು ಬಳಸದೆ ರುಚಿಕರವಾದ ಸಾರನ್ನು ಮಾಡೋಣ. ಇದು ಇಡ್ಲಿಗಂತೂ ದೋಸೆಗಂತೂ ಸಖತ್ತಾಗಿರುತ್ತೆ ಮತ್ತು ಊಟಕ್ಕೂ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿರಂತೆ. ಬನ್ನಿ, ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನೋಡಿ, ನಾನು ಮೊದಲಿಗೆ ಒಂದು 6-7 ಆ್ಯಪಲ್ ಟೊಮೆಟೊ ಮತ್ತು ಒಂದು 6-7 ಹುಳಿ ಟೊಮೆಟೊನ ತೊಗೊಂಡಿದ್ದೀನಿ. ಈ ಸಾರಿಗೆ ಸ್ವಲ್ಪ ಟೊಮೆಟೊ ಹೆಚ್ಚಾಗಿರಬೇಕು. 2 ಥರದ ಟೊಮೆಟೊನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದೇ ಒಂದೇ ತರಹದ ಟೊಮೆಟೊ ಇದ್ರೂ ನಡೆಯುತ್ತೆ, ಯಾಕೆಂದರೆ ನಾವು ಇದಕ್ಕೆ ಹುಣಸೆ ಹುಳಿಯನ್ನು ಸಹ ಬಿಡ್ತೀವಿ. ಆದ್ದರಿಂದ ಆ್ಯಪಲ್ ಟೊಮೆಟೊ ಇದ್ದರೆ ಆ್ಯಪಲ್ ಟೊಮೆಟೊನ ತೊಗೊಳ್ಳಿ, ಹುಳಿ ಟೊಮೆಟೊ ಇದ್ದರೆ ಹುಳಿ ಟೊಮೆಟೊನ ತೊಗೊಳ್ಳಿ. ನನ್ನ ಹತ್ರ 2 ಇತ್ತು, 2 ಅರ್ಧ ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಬರ್ತೀನಿ. ನೋಡಿ, 2 ಟೊಮೆಟೊನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೀನ್ಸ್, ಒಂದು ಅರ್ಧ ಕೆಜಿಗಿಂತ ಹೆಚ್ಚಾಗಿ ಬೀನ್ಸ್ ಇತ್ತು, ಒಂದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ದಪ್ಪ ಈರುಳ್ಳಿ ಗೆಂಡೆಯನ್ನು ನಾನು ಈ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನೀವು ಉದ್ದುದ್ದಕ್ಕೆ ಬೇಕಾದ್ರೂ ಕಟ್ ಮಾಡ್ಕೋಬೋದು, ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬದನೆಕಾಯಿ, ನನ್ನ ಫ್ರೆಂಡ್ಸ್ನ ತೋಟದ ಹಿಂದುಗಡೆ ಇತ್ತು ಶೋರೂಮ್ ಹಿಂದೆ, ಉಡುಪಿ ಗುಳ್ಳ, ಅದನ್ನು ತಂದಿದ್ದೀನಿ. ಒಂದು ದಪ್ಪ ಆಲೂಗೆಡ್ಡೆಯನ್ನು ಸಹ ಸಿಪ್ಪೆ ಸಮೇತ ಚೆನ್ನಾಗಿ ತೊಳೆದು ಈ ರೀತಿ ನಾನು ಕಟ್ ಮಾಡಿ, ಬದನೆಕಾಯಿ ಆ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಸೀಳ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಶುಂಠಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಹಾಗೆ ಪುಡಿ ಹಿಂಗು, ಇದಿಷ್ಟನ್ನು ಈಗ ಒಂದು ಪಾತ್ರೆಗೆ ಬೇಯೋಕ್ಕೆ ಹಾಕ್ತೀನಿ. ಎಣ್ಣೆಯನ್ನು ಹಾಕ್ಕೊಂಡು ಬನ್ನಿ, ಮಾಡೋ ವಿಧಾನ ಈಗ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ದಪ್ಪ ತಳದ ಅಲ್ಯೂಮಿನಿಯಂ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3-4 ಸ್ಪೂನಷ್ಟು ನಂದಿನಿ ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಗಾಣದಿಂದ ತೆಗೆದಂಥ ಕಡಲೆಕಾಯಿ ಎಣ್ಣೆ, ಕ್ರಿಯಾ ಫುಡ್ಸ್ರವ್ರದ್ದು, ಅದನ್ನು ಸಹ ಒಂದು 3 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಈಗ ಇದು ಬಿಸಿಯಾಗಲಿ. ನೋಡಿ, ತುಪ್ಪನೂ ಕರಗಿ ಈಗ ಬಿಸಿಯಾಗಿದೆ. ಈಗ ಮೊದಲಿಗೆ ಸಾಸಿವೆ ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ. ಅದು ಹಾಗೆ ಚಿಟಪಟ ಅಂತ ಸಿಡಿಬೇಕು, ಇಲ್ಲ ಅಂದರೆ ಕಹಿ ಬಂದ್ಬಿಡುತ್ತೆ. ನೋಡಿ, ಸಾಸಿವೆ ಜೀರಿಗೆ ಎಲ್ಲ ಸಿಡಿದಾಯಿತು. ಈಗ ನಾನು ತುರಿದಿಟ್ಕೊಂಡಿರ್ತಕ್ಕಂಥ ಸ್ವಲ್ಪ ಶುಂಠಿ, ಹಾಗೆ ಒಂದು 3 ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಸೀಳ್ಕೊಂಡಿದ್ದೀನಿ, ಅದನ್ನು ಸಹ ಈಗ ಹಾಕಿ ಬಾಡಿಸ್ಕೊತೀನಿ. ನೋಡಿ, ಹಸಿಮೆಣಸಿನ್ಕಾಯಿ ಶುಂಠಿ ಸ್ವಲ್ಪ ಬಾಡಿ ಬಂತು. ಈಗ ನಾನು ಒಂದು ಗೆಂಡೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊತೀನಿ. ಅದನ್ನು ಸಹ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊತೀನಿ. ನೋಡಿ, ಈಗೆಲ್ಲ ಬಾಡಿ ಬರ್ತಾಯಿದೆ. ಈಗ ಒಣಮೆಣಸಿನ್ಕಾಯಿ ಹಾಕ್ಕೋತೀನಿ. ಆ ಒಣಮೆಣಸಿನ್ಕಾಯಿನೂ ಸ್ವಲ್ಪ ಎಣ್ಣೆಯಲ್ಲಿ ತಿರುವಿ ಬಾಡಿಸ್ಕೊತೀನಿ. ಸ್ನೇಹಿತರೆ, ನೋಡಿ, ಇದೆಲ್ಲ ಬಾಡಿ ಬರ್ತಾ ಇದ್ದಂಗೆ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಬೀನ್ಸನ್ನು ಮೊದಲಿಗೆ ಹಾಕ್ಕೊತೀನಿ. ಸ್ವಲ್ಪ ಬೀನ್ಸ್ ಬೇಯೋದು ನಿಧಾನ ತಾನೇ, ಆದ್ದರಿಂದ ಮೊದಲಿಗೆ ಬೀನ್ಸನ್ನು ಹಾಕ್ಕೊಂಡು ಎಣ್ಣೆಯಲ್ಲೇ ಸ್ವಲ್ಪ ನಾವು ಬಾಡಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಸ್ನೇಹಿತರೆ, ಬೀನ್ಸು ಸ್ವಲ್ಪ ಬೆಂದಾದಮೇಲೆ ಮಿಕ್ಕ ತರಕಾರಿಗಳನ್ನ, ಅಂದರೆ ಆಲೂಗೆಡ್ಡೆ, ಬದನೆಕಾಯಿ ಹಾಕ್ಕೊಂಡು ಈ ತರಕಾರಿ ಎಲ್ಲ ಸ್ವಲ್ಪ ಬೇಯುವಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪು ಹಾಕಿದ್ಮೇಲೆ ಒಂದು ತಟ್ಟೆ ಮುಚ್ಚಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೆ. ನೋಡಿ, ಈಗ ಸ್ವಲ್ಪ ಬೆಂದು ಬಂದಿದೆ. ಈಗ ನಾನು ಏನು ಮಾಡ್ತೀನಿ ಅಂತ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೆಟೊ ಹಾಗೆ ಅಡಿಗೆ ಅರಿಶಿನ 2 ಹಾಕಿ ಮಿಕ್ಸ್ ಮಾಡಿ ತಿರ್ಗಾ ತಟ್ಟೆಯನ್ನು ಮುಚ್ಚಿ ಬೇಯಿಸ್ಕೊತೀನಿ. ನೋಡಿ ಸ್ನೇಹಿತರೆ, ನಾನು ಹೇಳ್ದಂಗೆ ತಟ್ಟೆಯನ್ನು ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಈಗಾಗಲೇ ಆಲೂಗೆಡ್ಡೆ, ಬೀನ್ಸ್ ಎಲ್ಲ ಅರ್ಧದಷ್ಟು ಬೆಂದು ಬಂದುಬಿಟ್ಟಿದೆ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಈ ರೀತಿ ನೀವು ಮಾಡ್ಕೊಂಡು ನೋಡಿ, ಸಖತ್ತಾಗಿರುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಹೇಳೋಕ್ಕೆ ಅಸಾಧ್ಯ. ಈಗ ನಾನು ಪುಡಿ ಹಿಂಗನ್ನು ಉದುರಿಸ್ಕೊತಾ ಇದ್ದೀನಿ, ಕರಿಬೇವು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ನಾನು ತಟ್ಟೆಯನ್ನು ಮುಚ್ಚಿ ಬೇಯಿಸ್ಕೊತೀನಿ. ತರಕಾರಿ ಎಲ್ಲ ಆ ಕಡೆ ಬೇಯ್ತಾ ಇರಲಿ. ಇಲ್ಲಿ ರುಬ್ಬಕ್ಕೆ ನಾನು ಸ್ವಲ್ಪ ಹುರಿಗಡಲೆನ ಹೆಚ್ಚಾಗಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹಾಗೆ 2 ಹುಳಿ ಟೊಮೆಟೊವನ್ನು ನಾನು ಇದಕ್ಕೆ ಹೆಚ್ಚು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಗಟ್ಟಿ ಬರಲಿ ಅಂತ ನಾನು ಹುರಿಗಡಲೆನ ಹೆಚ್ಚಿಗೆ ಹಾಕ್ಕೊತಾ ಇದ್ದೀನಿ, ಯಾಕೆಂದರೆ ತೊಗರಿಬೇಳೆ ಬಳಸಿಲ್ವಲ್ಲ, ಆದ್ದರಿಂದ. ಈಗ ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಡು ಬಂದುಬಿಡ್ತೀನಿ.
ನೋಡಿ, ಈ ಹದದಲ್ಲಿ ನಾನು ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ನಮ್ಮ ಹುಳಿ ಪೌಡರ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಹುಣಸೆ ಹುಳಿಗೆ ತಕ್ಕಷ್ಟು, ಅಲ್ಲಿ ಟೊಮೆಟೊನೂ ಸಾಕಷ್ಟು ಹಾಕಿದ್ದೀವಿ, ಆದರೂ ಹುಣಸೆ ಹುಳಿಯನ್ನು ಬಿಡಲೇಬೇಕು, ಆಗಲೇ ಸಾಂಬಾರನ್ನ ಗಮ್ಮತ್ತು ಚೆನ್ನಾಗಿರುತ್ತೆ. ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಯಾಕೆಂದರೆ ಕಡಲೆ ಹಿಟ್ಟು ಎರಡನ್ನು ಹಾಕೋದ್ರಿಂದ ಸಾರು ಗಟ್ಟಿ ಹದಕ್ಕೆ ಬರುತ್ತೆ. ಕುದೀತಾ ಕುದೀತಾ ನಿಮಗೆ ಇಡ್ಲಿಗೆ, ದೋಸೆಗೆ, ರಾಗಿ ಹಿಟ್ಟಿಗೆ, ಊಟಕ್ಕೆ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಹುಣಸೆ ಹುಳಿಯನ್ನು ಈ ಖಾರದ ಪುಡಿ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅಂದರೆ ಹುಳಿ ಪೌಡರ್ ಹಾಕ್ಕೊಂಡಿದ್ದಲ್ಲ, ಅದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆ ಹಿಟ್ಟನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಮಿಕ್ಸ್ ಮಾಡಿಕೊಂಡ ಎಲ್ಲ ಮಿಶ್ರಣವನ್ನು, ರುಬ್ಬಿದ ಮಸಾಲೆಯನ್ನು ಎಲ್ಲವನ್ನು ಈ ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೆಲ್ಲವನ್ನು ಹಾಕಿ ಸಾರು ನಮ್ಗೆ ಎಷ್ಟು ಬೇಕೋ ಆ ಹದಕ್ಕೆ ನಾನೀಗ ಮಾಡ್ಕೊಂಡಿದ್ದೀನಿ. ನೋಡಿ, ಅದರ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲೇನು ನಾವು ತೊಗರಿ ಬೇಳೆಯನ್ನು ಬಳಸಿಲ್ಲ. ಹಾಗೆ ಬಳಸದೇ ರುಚಿಕರವಾಗಿ ಈ ಸಾಂಬಾರನ್ನ ಮಾಡ್ಕೊಳ್ಳೋಣ. ಈಗ ಕುದಿಯೋಕ್ಕಿಡೋಣ. ಮೊದಲೇ ಒಗ್ಗರಣೆ ಕೊಟ್ಟಿರೋದ್ರಿಂದ ಇಲ್ಲಿ ಒಗ್ಗರಣೆಯನ್ನು ಕೊಡುವ ಹಾಗಿಲ್ಲ. ಚೆನ್ನಾಗಿ ಕುದ್ದು ಬಂದರೆ ಅಷ್ಟೇ ಸಾಕು. ನೋಡಿ, ಕೊತ ಅಂತ ಕುದೀತಾ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ನಿಮಗೆ ಇಡ್ಲಿಗೆ, ಚಪಾತಿಗೆ, ರೊಟ್ಟಿಗೆ, ರಾಗಿ ಹಿಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಸರಿ ಹೊಂದುತ್ತೆ. ತೊಗರಿ ಬೇಳೆಯನ್ನೇ ಹಾಕಿ ನಾವು ಸಾರು ಮಾಡಬೇಕು ಅನ್ನೋ ಪ್ರಮೇಯನೇ ಇಲ್ಲ. ಆ ತೊಗರಿ ಬೇಳೆ ಗೋಜೆ ಇಲ್ಲ ಹಾಕಬೇಕು ಅನ್ನೋದು. ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಸ್ಟವನ್ನು ಆಫ್ ಮಾಡ್ಕೋತೀನಿ. ರುಚಿಕರವಾದ ತೊಗರಿ ಬೇಳೆಯನ್ನೇ ಬಳಸದೆ ಮಾಡಿರ್ತಕ್ಕಂಥ ತರಕಾರಿ ಸಾರು ಮಾಡೋ ವಿಧಾನ ನಿಮಗೆ ತೋರಿಸಿದ್ದೀನಿ. ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಿಳಿಸಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ಹಾಗೂ ಆರೋಗ್ಯಕರವಾದ ವಿಡಿಯೋಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್, ಸಿ ಯು. ಎಲ್ಲರಿಗೂ ಈ ದಿನ ಶುಭವಾಗಿರಲಿ ಅಂತ ಹೇಳ್ತಾ ನನ್ನ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಮಸ್ಕಾರಗಳು. ಜೈ ಗಣೇಶ.